ಕಬಿಸು ಕಾವೇರಿ ಅಭಿಯಾನದ ಅತಿ ದೊಡ್ಡ ಇಂಪ್ಯಾಕ್ಟ್ ನಾವು ಕಾವೇರಿ ನದಿಗೆ ಯಾವೆಲ್ಲ ರೀತಿಯಲ್ಲಿ ಕಲುಷಿತ ವಸ್ತುಗಳು ಸೇರ್ಪಡೆಯಾಗ್ತಾ ಇದೆ. ಬೆಂಗಳೂರು ಮಾತ್ರವಲ್ಲ, ಅನೇಕ ಕಡೆ ಯಾರೆಲ್ಲ ಕಾವೇರಿ ನದಿ ನೀರನ್ನು ಕುಡಿತಾರೆ ಅವರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅನ್ನೋದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕಲೀಗ್ ರಂಜಿತ್ ಶಿರಿಯಾರ್ ಬಹಳ ಅದ್ಭುತವಾಗಿ ಆ ನೀರು ಅಂದರೆ ಕಾವೇರಿಯಲ್ಲಿ ಹುಟ್ಟುತ್ತೆ ಅಲ್ಲಿಂದ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿದರು. ಕ್ಷಮಿಸು ಕಾವೇರಿ ಅಂತ ಹೇಳಿ, ಯಾಕಂದರೆ ನಾವು ಕುಡಿಬೇಕಾದ ನೀರಿಗೆ ನಾವು ಹೇಗೆ ಕನ್ನ ಹಾಕ್ತಾ ಇದ್ದೀವಿ, ನಾವು ಹೇಗೆ ವಿಷ ಹಾಕ್ತಾ ಇದ್ದೀವಿ ಅಂಥೇಳಿ ಆ ದೊಡ್ಡ ಮಟ್ಟದಲ್ಲಿ ರಂಜಿತ್ ಶಿರಿಯಾರ್ ಆ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡದ ಮುಖಾಂತರ ಜಿಲ್ಲಾಡಳಿತದ ಮುಂದಿಟ್ಟಿದ್ರು. ಕ್ಷಮಿಸು ಕಾವೇರಿ ಅಭಿಯಾನ ಈ ಹಿಂದೆ ತುಂಗಾ ನದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಭಾಳ ಅದ್ಭುತವಾದಂಥ ಅಭಿಯಾನವನ್ನು ನಮ್ಮ ಕಲೀಗಾಗಿರುವಂಥ ರಂಜಿತ್ ಶಿರಿಯಾರ್ ಅವರು ಮಾಡಿದರು. ಈಗ ಅವತ್ತು ಕೂಡ ಅದಕ್ಕೆ ಭಾಳ ದೊಡ್ಡ ಇಂಪ್ಯಾಕ್ಟ್ ಉಂಟಾಗಿತ್ತು, ಅಂದರೆ ಜಿಲ್ಲಾಡಳಿತ ಗಮನ ಹರಿಸಿತ್ತು. ಇದೀಗ ಕುಲದೇವಿಯ ಕಾಯಲು ಸಿದ್ಧವಾಯಿತು ಕೊಡವ ಸಮುದಾಯ. ಕೊಡವ ಅಂದರೆ ಕೊಡವರ ನಾಡಲ್ಲಿ ಕಾವೇರಿ ಹುಟ್ಟುವಂಥದ್ದು. ನಿಜವಾಗಿ ಕೊಡವರಿಗೆ ಅದರಿಂದ ಲಾಭ ಇಲ್ಲ, ಕಾವೇರಿಯಿಂದ ಅಲ್ಲಿಂದ ಹರಿಯುತ್ತೆ, ಉಳಿದವರಿಗೆಲ್ಲರಿಗೂ ಲಾಭ ಇದೆ. ಎಲ್ಲಿ ತನಕ ನಿಮಗೆ ತಮಿಳುನಾಡು ತನಕ ಲಾಭ ಇದೆ. ನಮ್ಮಲ್ಲಿ ಏನೋ ಡಿಸ್ಪ್ಯೂಟ್ ಇದ್ದಿರ್ಬೋದು, ನಾವು ಇಲ್ಲ ಅಂತಲ್ಲ, ಈಗ ಕರ್ನಾಟಕ ಮತ್ತು ತಮಿಳುನಾಡು. ಆದರೆ ಕಾವೇರಿಯನ್ನು ಕನ್ನಡಿಗರು ಹೆಂಗೆ ಪ್ರೀತಿಸ್ತಾರೋ ತಮಿಳುನಾಡಿಗರು ಕೂಡ ಅಷ್ಟೇ ಪ್ರೀತಿಸ್ತಾರೆ. ನಾನೊಮ್ಮೆ ನೋಡಿದ್ದೀನಿ, ಆ ನೀರು ಹಿಂಗೆ ಬರ್ತಾ ಇರುತ್ತೆ, ಆ ನೀರು ಬಂದಾಗ ಎಲ್ಲ ರೈತರು ದಬ 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 ಅಂತ ಅದಕ್ಕೆ ಸಾಷ್ಟಾಂಗ ಅಡ್ಡ ಬಿದ್ದು ಆ ನೀರನ್ನು ಕುಡಿದು ಕುಪ್ಪಳಿಸ್ಬಿಡ್ತಾರೆ. ಅಂದರೆ ನಾವು ಅಷ್ಟೇ ಅಲ್ವಾ, ನೀರು ಸಿಕ್ಕ ತಕ್ಷಣ ತಲೆ ಮೇಲೆ ಸಿಂಪಡಿಸ್ಕೊಂಡು ಆ ರೀತಿ ಇರುವಂಥ ಒಂದು ನಿಜವಾದ ಶಕ್ತಿ ದೇವತೆ ನಮಗೆ. ಹೇಗೆ ಕಾವೇರಿ, ಆಮೇಲೆ ನಮಗೆ ಅದೊಂಥರ ಬದುಕು. ಕಾವೇರಿ ಅನ್ನೋದು ಒಂಥರ ಬದುಕು ನಮಗೆ. ಕೃಷ್ಣೆ ಇದೆಯಲ್ಲ, ಅತಿ ಹೆಚ್ಚು ನೀರು ಕೊಡೋದು ಕೃಷ್ಣನೇ, ಅಂದರೆ ಅಖಂಡ ಕರ್ನಾಟಕಕ್ಕೆ. ಆದರೆ ಹಳೆ ಮೈಸೂರು ಪ್ರಾಂತ್ಯ ಭಾಗವಾದ್ದರಿಂದ ಕನ್ನಡ ನಾಡು ಅಂತ ಹೇಳಿದಾಗ ಅದು ಕಾವೇರಿಗೆ ಸಂಬಂಧಪಟ್ಟಿದೆ. ಸೊ ಹಾಗಾಗಿ ಕಾವೇರಿ ಬಗೆಗಿನ ಪ್ರೀತಿ ಜಾಸ್ತಿ. ಬನ್ನಿ, ಇದರ ಬಗೆಗಿನ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಕ್ಷಮಿಸು ಕಾವೇರಿ. ಕಾವೇರಿಯಲ್ಲಿ ನಾವು ಕೈ ಮುಗಿದು ಇವತ್ತು ಕ್ಷಮೆಯನ್ನ ಕೇಳ್ತಾ ಇದ್ದೀವಿ. ಕಾವೇರಿಯ ಒಡಲನ್ನ ನಾವು ವಿಷಪ್ರಾಶನ ಮಾಡಿ ಕಾವೇರಿಯನ್ನ ಕಿತ್ತು ತಿಂತಾ ಇದ್ದೀವಿ. ನಾವೇ ಮಾಡ್ಕೊಂಡಂಥ ಎಡವಟ್ಟು, ಸ್ಥಳೀಯ ಆಡಳಿತದ ವೈಫಲ್ಯ, ಯಾವುದೇ ಪ್ಲ್ಯಾನಿಂಗ್ ಇಲ್ಲದೆ ಇವರು ಮಾಡಿದಂಥ ಕೆಲಸಗಳು, ಪ್ರವಾಸಿಗರಿಂದ ಹಾನಿಯಾದಂಥ ಕಾವೇರಿ. ಸುಮಾರು 802 ಕಿಲೋಮೀಟರ್ ಕಾವೇರಿ ನದಿ ಹೋಗಿ ಬಂಗಾಳ ಕೊಲ್ಲಿಯನ್ನು ಸೇರೋವರೆಗೂ ಕೂಡ ಕಾವೇರಿಯನ್ನು ನಾವು ವಿಷ ಕೊಟ್ಟು ಕಾವೇರಿಯನ್ನು ಕೊಂದ ರೀತಿಯಲ್ಲಿದೆ. ನಾನೀಗ ಇರುವ ಜಾಗ ನಾಪೋಕ್ಲು. ಈ ಜಾಗ ನಾಪೋಕ್ಲು. ನನ್ನ ಹಿಂದ್ಗಡೆ ಕಾಣಿಸ್ತಿರುವಂಥ ಈ ಟ್ಯಾಂಕ್ ಇದೆಯಲ್ಲ, ಮತ್ತು ಎದುರುಗಡೆ ಕಾಣಿಸ್ತಿರುವಂಥ ಈ ಟ್ಯಾಂಕ್ ಇದೆಯಲ್ಲ, ಪಕ್ಕದಲ್ಲೇ ಇರುವ ಕಾವೇರಿ ನದಿ. ತಲಕಾವೇರಿಯಿಂದ ಹುಟ್ಟಿ ಹರಿಯುವಂಥ ಕಾವೇರಿ ನದಿಗೆ ಆ ಕಲುಷಿತ ನೀರು ಸೇರೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ಜಾಗದಲ್ಲಿ ವಿಶೇಷ ಅಂತ ಹೇಳಿದ್ರೆ ಇಲ್ಲಿಂದ ಕೂಗಳತೆ ದೂರ ಒಂದು 100 ಮೀಟರ್ ವ್ಯಾಪ್ತಿ ಇರ್ಬೋದು. ಅಲ್ಲಿ ಕಸವನ್ನ ತಂದು ಡಂಪ್ ಮಾಡ್ತಾರೆ. ಇಡೀ ನಗರದ ತ್ಯಾಜ್ಯವನ್ನ ತಂದು ಡಂಪ್ ಮಾಡ್ತಾರೆ. ಅದು ಕೂಡ ನದಿಯ ವಿಸ್ತಾರಿತ ಜಾಗವೇ. ಆ ಜಾಗದಲ್ಲಿ ಕಸ ತಂದು ಡಂಪ್ ಮಾಡಿದ್ರೆ ಪ್ರಾಣಿಗಳ ಕಳೆಬರಹವಿಂದ ಹಿಡಿದು ಪ್ಲಾಸ್ಟಿಕ್ ಮಗದೊಂದು ಎಲ್ಲವನ್ನ ತಂದು ಡಂಪ್ ಮಾಡ್ತಾರೆ. ಆ ಜಾಗಕ್ಕೆ ಹೋದ್ರೆ ಕೈಯನ್ನ ಮೂಗು ಮೇಲೆ ಇಟ್ಟು ಹೋಗದೇ ಇದ್ರೆ ನಿಮ್ಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ನದಿಯ ಜಾಗ, ವಿಸ್ತರಿತ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ತುಂಬುತ್ತೆ, ಅಥವಾ ಈಗ ಬರಗಾಲ ಹಿಂಗಾರು ಮುಂಗಾರು ಕೈ ಕೊಟ್ಟಿದ್ರಿಂದ ನೀರಿಲ್ಲ ಅನ್ನೋದು ಬಿಟ್ಟರೆ ಆ ವಿಸ್ತರಿತ ಜಾಗದಲ್ಲೂ ಕೂಡ ನೀರಿರುತ್ತೆ. ಆ ಡಂಪ್ ಮಾಡಿದಂಥ ಕಸ, ಪ್ಲಾಸ್ಟಿಕ್ ತ್ಯಾಜ್ಯ, ನಗರದ ವೇಸ್ಟ್ ಇದೆಯಲ್ಲ, ಅದು ಇದೇ ನದಿಯನ್ನು ಸೇರುತ್ತೆ, ಇದೇ ಜೀವನದಿಯನ್ನು ಸೇರುತ್ತೆ. ಈ ಟ್ಯಾಂಕ್ನಲ್ಲಿ ಈ ಶುದ್ಧ ನಾವು ಕೆಲವಾರು ವರ್ಷದ ಹಿಂದೆ ಬೊಗಸೆಯಲ್ಲಿ ಕುಡಿತಾ ಇದ್ದಂಥ ಈ ನೀರನ್ನು ಇಲ್ಲಿ ಟ್ಯಾಂಕ್ನಲ್ಲಿ ಸ್ಟೋರ್ ಮಾಡಿ ನಾಪೋಕ್ಲು ನಗರಕ್ಕೆ ಮತ್ತು ಸುತ್ತಮುತ್ತಲ ಹಳ್ಳಿಗಳಿಗೆ ಇದನ್ನು ಸಪ್ಲೈ ಮಾಡ್ತಾರೆ. ನಾನು ಮೊದಲೇ ಹೇಳಿದೆ, ನದಿಗೆ ವಿಷ ಬೆರೆತಾಗಿದೆ, ನದಿಗೆ ತ್ಯಾಜ್ಯಗಳು ಸೇರಿ ಆಗಿದೆ, ನದಿಗೆ ಪ್ರತಿದಿನವೂ ಕೂಡ ಕಾಫಿ ಪಲ್ಪಿಂಗ್ ನೀರು ಸೇರ್ತಾ ಇದೆ. ನದಿ ಸಂಪೂರ್ಣವಾಗಿ ಬಣ್ಣವನ್ನು ಬದಲಿಸಿ ಕಡು ಕಪ್ಪಾಗಿದೆ, ನೀಲಿಯಾಗಿದೆ. ಶುಂಠಿ ಶುದ್ಧೀಕರಣ ಘಟಕದ ಆ ಕೆಮಿಕಲ್ ಯುಕ್ತ ನೀರು ಬಂದು ಸಂಪೂರ್ಣವಾಗಿ ಹಾಳಾಗಿದೆ. ಅಂಥ ಕಾವೇರಿ ನದಿಯ ಈ ಪವಿತ್ರವಾದ ಜಲವನ್ನು ಹಾಳು ಮಾಡಿದ್ದೀವಿ ನಾವು. ಯಾವುದೇ ಶುದ್ಧೀಕರಣ ಇಲ್ಲದೆ ಈ ಟ್ಯಾಂಕ್ನಲ್ಲಿ ಸಂಗ್ರಹಿಸಿದ ನೀರನ್ನು ನಾಪೋಕ್ಲು ನಗರಕ್ಕೆ ಸರಬರಾಜು ಮಾಡ್ತಾರೆ. ಎಂಥ ವಿಪರ್ಯಾಸ ನೋಡಿ. ಪಾಪ ಅಲ್ಲಿ ನೀರು ಕುಡಿಯುವಂಥ ಜನ, ನಾನು ಮಾತಾಡಿಸ್ತೀನಿ ಅವರನ್ನು, ವಿಷ ಬೆರೆಸ್ತಾ ಇರುವಂಥ ಈ ಸ್ಥಳೀಯ ಆಡಳಿತ ಅಥವಾ ಪ್ಲಾಸ್ಟಿಕ್ಕನ್ನು ನದಿಗೆ ತಂದು ಹಾಕ್ತಾ ಇರುವಂಥ ಸ್ಥಳೀಯ ಆಡಳಿತಕ್ಕೆ ಮತಿಗೆಟ್ಟಿದೆಯಾ ಅಂತ. ನಾನು ಮೊದಲನೇದಾಗಿ ಈ
ಕೊಡಗಿನ ಕಾವೇರಿ ಸಂರಕ್ಷಣೆಗೆ ರಿಪಬ್ಲಿಕ್ ಟಿವಿ ಕನ್ನಡ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮಕ್ಕೆ ತಮಗೆ ವಂದನೆ ಹಾಗೂ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂತೇಳಿದ್ರೆ ಇದು ಸರ್ಕಾರ ಮಾಡುವಂಥ ಒಂದು ಕೆಲಸ, ಅದನ್ನು ತಾವು ಇಂದು ಮಾಡ್ತಾ ಇದ್ದೀರಾ. ಇದಕ್ಕೆ ನಾವೆಲ್ಲ ಕೈ ಜೋಡಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಫಲ ಕಾಣಲಿ ಆ ಕಾವೇರಿ ತಾಯಿಯಲ್ಲಿ ಕೇಳಿಕೊಳ್ಳುತ್ತೇನೆ. ನೇರವಾಗಿ ಈ ನೀರನ್ನು ಟ್ಯಾಂಕಿಗೆ ತಲುಪಿಸಿ ಅಲ್ಲಿಂದ ಪಟ್ಟಣಕ್ಕೆ ಸರಬರಾಜಾಗುತ್ತೆ. ಇಂಥ ಒಂದು ವಿಷಪೂರಿತ ನೀರನ್ನು ನಾವು ಇಂದು ಕುಡಿತಾ ಇದ್ದೇವೆ. ಇದು ಬೆಂಗಳೂರಿನ ಜನರು ಕಾವೇರಿ ನೀರು ಅಂತ ಹೇಳಿದ್ರೆ ಎಲ್ಲರೂ ಕಾವೇರಿ ನೀರು ಬಹಳ ಉತ್ತಮ ಅಂತ ಹೇಳ್ಕೊಂಡು ಭ್ರಮೆಯಲ್ಲಿದ್ದಾರೆ. ಆದರೆ ನೈಜ ಪರಿಸ್ಥಿತಿ ಹೇಳಿದ್ರೆ ಇಲ್ಲಿಂದ ಹಿಡಿದು ಪೂಂಪಾರವರೆಗೆ ಇದು ಪೂರ್ತಿ ಕಲುಷಿತಗೊಂಡು ಪೂರ್ತಿ ವಿಷಪೂರಿತ ನೀರಾಗಿ ಇಂದು ನಮ್ಮ ಜನರು ಅದನ್ನೇ ಕುಡಿಲಿಕ್ಕೆ ಬಳಸ್ತಾ ಇದ್ದಾರೆ. ಇದು ನಿಜಕ್ಕೂ ದುರದೃಷ್ಟಕರ ಆಗಿದೆ. ಒಂದು ಕೈ ಮೀರ್ ಹೋಗಿದೆ. ಏನು ಮಾಡ್ಲಿಕ್ಕೆ ಅವಕಾಶ ಇದೆ ಇನ್ನು ಮುಂದೆ? 23 ಪಂಚಾಯತಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲಿ ಗುಯ್ಯದವರೆಗೆ, ಎಲ್ಲಿ ಕೊಡಗಿಂದ ಬಾರ್ಡ್ರ್ ಆ ಕಡೆ ಅದು ಬೇಡ ಅಲ್ಲಿ ನೋಡ್ಕೊಳ್ಳಿ, ಅಲ್ಲಿವರೆಗೆ ಪ್ರತಿಯೊಬ್ಬ ಮಂಡಳ ಪಂಚಾಯತಿಯವರು ಈ ಜವಾಬ್ದಾರಿಯನ್ನು ತೆಗೊಳ್ಳೋಕ್ಕೆ ಸರ್ಕಾರ ಆದೇಶ ಮಾಡಬೇಕು. ಈ ಆದೇಶವನ್ನು ನಮ್ಮ ಈ ಶಾಸಕರು ಮಾಡಿಸ್ಬೇಕು. ಸರ್ ಆಯ್ತು, ಇಷ್ಟ ಆಯ್ತು, ಮುಂದೇನು ಅಂತ ಏನಾಗಬೇಕು, ಮುಂದೇನು, ವಾಟ್ ನೆಕ್ಸ್ಟ್? ಸಿ ಬೇಸಿಕಲಿ ದೇರ್ ಇಸ್ ಅ ರಿವರ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಲ್ರೆಡಿ ಇದೆ. ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದರೆ ಇಷ್ಟೇನು ಕಷ್ಟ ಆಗಲ್ಲ. ಸಿ ಪನಿಷ್ಮೆಂಟ್ ಈಸ್ ನಾಟ್ ಅ ಸೊಲ್ಯೂಷನ್. ಬೇಸಿಕಲಿ ಐ ಮೀನ್ ಅವೇರ್ನೆಸ್, ಈಗ ನೀವು ಮಾಡ್ತಾ ಇದ್ದೀರಲ್ಲ ಅದೇ ಟೈಪ್ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಪ್ರಾಪರ್ ಲಾ ಇಂಪ್ಲಿಮೆಂಟ್ ಮಾಡಿದರೆ ಇದು ತುಂಬ ಕಷ್ಟ ಏನಿಲ್ಲ. ನೋಡೋಣ ಇದು ಮುಂದಿನ ಹಂತಕ್ಕೆ ಹೋಗಿ ಕಾವೇರಮ್ಮ ಪರಿಶುದ್ಧಳಾಗ್ತಾಳ ಅಂಥೇಳಿ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.